ಒಂದೂರಲ್ಲಿ ಒಂದು ದೊಡ್ಡ ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನ ತುಂಬ ಫೇಮಸ್ ಆಗಿರುತ್ತೆ. ಅಂದರೆ ಅಲ್ಲಿ ಜನಗಳು ತುಂಬ ಬರ್ತಾ ಇರ್ತಾರೆ. ಅದು ಪ್ರಸಿದ್ಧವಾಗಿತ್ತು. ಹಾಗೆ ಆ ದೇವಸ್ಥಾನದಲ್ಲಿ ಒಬ್ಬ ವ್ಯಕ್ತಿ ಗಂಟೆನ ಬಾರಿಸೋದಕ್ಕೆ ಇರ್ತಾನೆ. ದೊಡ್ಡ ಗಂಟೆ ಇರುತ್ತೆ ಆ ದೇವಸ್ಥಾನದಲ್ಲಿ. ಅದನ್ನು ಅವನು ದಿನಾಲೂ ಬಾರಿಸ್ತಾ ಇರ್ತಾನೆ. ದಿನ ಹೋಗ್ತಾ ಹೋಗ್ತಾ ಇದ್ದಂಗೆ ಆ ದೇವಸ್ಥಾನ ಇನ್ನೂ ಜಾಸ್ತಿ ಪ್ರಸಿದ್ಧವಾಗುತ್ತೆ. ಹಾಗೆ ಫಾರಿನರ್ಸ್ ಕೂಡ ಆ ದೇವಸ್ಥಾನಕ್ಕೆ ಬರೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಅಮೇರಿಕಾ ಆಗಿರ್ಬೋದು, ಬೇರೆ ದೇಶ, ಈ ಥರ ಎಲ್ಲ ಬೇರೆ ಬೇರೆ ದೇಶಗಳಿಂದ ಜನ ಬರೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಅಲ್ಲಿರೋರಿಗೆಲ್ಲ, ಅಂದರೆ ಅಲ್ಲಿ ಟ್ರಸ್ಟಿಯವರಿಗೆಲ್ಲ ತುಂಬ ಖುಷಿಯಾಗುತ್ತೆ. ನಮ್ಮ ದೇವಸ್ಥಾನ ಇನ್ನೂ ತುಂಬ ಫೇಮಸ್ ಆಗುತ್ತೆ, ಫಾರಿನರ್ಸ್ ಎಲ್ಲ ಬರ್ತಾ ಇರ್ತಾರೆ ಅಂತ. ಹಾಗಾಗಿ ಅವರು ಏನೊಂದು ತೀರ್ಮಾನ ತಗೊಂಡ್ರು ಅಂದರೆ, ಎಲ್ಲರೂ ಸೇರಿ ಇವಾಗ ಫಾರಿನರ್ಸ್ಗೆ ಕನ್ನಡ ಲ್ಯಾಂಗ್ವೇಜು, ಅಂದರೆ ನಮ್ಮ ಲ್ಯಾಂಗ್ವೇಜ್ ಬರಲ್ಲ, ಅವರಿಗೆ ಬರೀ ಇಂಗ್ಲೀಷ್ ಮಾತ್ರ ಬರುತ್ತೆ. ಹಾಗಾಗಿ ಅವರು ನಮ್ಮ ದೇವಸ್ಥಾನಕ್ಕೆ ಬಂದಾಗ ಅವರಿಗೆ ಏನಾದರೂ ಒಂದು ಕಮ್ಯುನಿಕೇಟ್ ಮಾಡೋದಕ್ಕೆ ನಾವು ಕೂಡ ಇಂಗ್ಲೀಷ್ ಕಲಿಬೇಕು. ಹಾಗಾಗಿ ಇಂಗ್ಲೀಷನ್ನು ನಾವು ಮಸ್ಟ್ ಆ್ಯಂಡ್ ಶುಡ್ ಎಲ್ಲರಿಗೂ, ಈ ದೇವಸ್ಥಾನದಲ್ಲಿ ಕೆಲಸ ಮಾಡುವ ಎಲ್ಲರಿಗೂ ಕೂಡ ಕಲಿಯೋದಕ್ಕೆ ಹೇಳಬೇಕು ಅಂತ ತೀರ್ಮಾನ ಮಾಡ್ತಾರೆ. ಹಾಗೆ ಆ ದೇವಸ್ಥಾನದಲ್ಲಿ ಗಂಟೆ ಬಾರಿಸೋನಿಗೆ ಇಂಗ್ಲೀಷೇ ಬರೋದೇ ಇಲ್ಲ. ಅವನು ಸ್ವಲ್ಪ ಓದಿರಲ್ಲ, ಅವಿದ್ಯಾವಂತನಾಗಿರ್ತಾನೆ ಅವನು. ಹಾಗಾಗಿ ಅವನ ಹತ್ರ ಕೂಡ ಮುಖ್ಯಸ್ಥರು ಹೇಳ್ತಾರೆ, ನೀವು ಇನ್ಮೇಲೆ ಇಂಗ್ಲೀಷ್ ಕಲಿಬೇಕು ಅಂತ. ಅದಕ್ಕೆ ಅವರು, ಅಯ್ಯೋ ನನಗೆ ಇಂಗ್ಲೀಷ್ ಬರೋದಿಲ್ವಲ್ಲ, ಮತ್ತು ಕಲಿಯೋದಕ್ಕೂ ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಆದರೆ ನಿಮಗೆ ನಮ್ಮ ದೇವಸ್ಥಾನದಲ್ಲಿ ಕೆಲಸ ಇಲ್ಲ ಇನ್ಮೇಲೆ ಅಂತ ಹೇಳಿಬಿಡ್ತಾನೆ. ಅವನಿಗೆ ತುಂಬ ಚಿಂತೆ ಆಗುತ್ತೆ. ಆದರೂ ಕೂಡ ಹೇಳಾಗಿದೆಯಲ್ಲ, ಅವನು ವಾಪಸ್ ಬಂದುಬಿಡ್ತಾನೆ. ವಾಪಸ್ ಬಂದು ಏನು ಮಾಡ್ತಾನೆ, ಆ ದೇವಸ್ಥಾನದ ಪಕ್ಕದಲ್ಲಿ ಒಂದು ಟೀ ಶಾಪನ್ನು ಓಪನ್ ಮಾಡ್ತಾನೆ. ಟೀ ಅವನಿಗೆ ತುಂಬ ಚೆನ್ನಾಗಿ ಮಾಡೋದಕ್ಕೆ ಬರ್ತಾ ಇರುತ್ತೆ. ಟೀ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಿಧಾನಕ್ಕೆ ಅವನು ಟೀ ಮಾಡೋದನ್ನು ಶುರು ಮಾಡಿ ತುಂಬ ಜನಗಳು ಅಲ್ಲಿ ಟೀ ಕುಡಿಯೋದಕ್ಕೆ ಅಂತ ಬರ್ತಾರೆ. ಅವನು ಕೂಡ ತುಂಬ ಫೇಮಸ್ ಆಗಿಬಿಡ್ತಾನೆ. ಎಲ್ಲ ಫಾರಿನರ್ಸ್ ಕೂಡ ದೇವಸ್ಥಾನಕ್ಕೆ ಬಂದವರು ಅವನ ಟೀ ಶಾಪಲ್ಲಿ ಹೋಗಿ ಟೀನ ಕುಡಿಯೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಅವನು ಬೆಳೀತಾ ಬೆಳೀತಾ ಅಲ್ಲೇ ಎದುರುಗಡೆ ಒಂದು ದೊಡ್ಡ ರೆಸ್ಟೋರೆಂಟನ್ನು ಅವನು ಓಪನ್ ಮಾಡ್ತಾನೆ. ಅವಾಗೇನಾಗುತ್ತೆ ಅಂದರೆ, ದೇವಸ್ಥಾನಕ್ಕೆ ಬರೋ ಫಾರಿನರ್ಸು ದೇವಸ್ಥಾನಕ್ಕೆ ಒಂದು 100-200 ರೂಪಾಯಿ ಹಾಕ್ತಾಯಿದ್ರು. ಆದರೆ ಆ ಹೋಟೆಲ್ಗೆ, ಲಾಡ್ಜಿಗೆ ತುಂಬಾ ದುಡ್ಡು ಸುರಿಯೋದಕ್ಕೆ ಶುರು ಮಾಡಿದ್ರು. ಅವನು ತುಂಬ ಅಂದರೆ ತುಂಬಾ ಶ್ರೀಮಂತ ಆದ. ಒಂದ್ಸಲ ಒಬ್ಬ ಫಾರಿನರ್ಸ್ ಬಂದು ಟೀ ಕುಡಿದು, ಟೀ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವನ ಹತ್ರ ಕೇಳ್ತಾನೆ, ಏನಂದರೆ ನಿಮಗೆ ಇಂಗ್ಲೀಷ್ ಬರುತ್ತಾ ಅಂತ. ಅವನಂದ, ಅಯ್ಯೋ ಇಲ್ಲ ಸರ್, ನನಗೆ ಇಂಗ್ಲೀಷ್ ಬರಲ್ಲ ಅಂತ ಹೇಳ್ದ. ನಿಮಗೆ ಯು ಡೋಂಟ್ ನೋ ಇಂಗ್ಲೀಷ್ ಅಂತ ಅವ್ನು ಕೇಳ್ತಾನೆ. ಇಲ್ಲ ಸರ್, ನನಗೆ ಇಂಗ್ಲೀಷ್ ಬರಲ್ಲ. ಒಂದು ವೇಳೆ ನನಗೆ ಇಂಗ್ಲೀಷ್ ಬಂದಿದ್ದರೂ ಕೂಡ ನಾನು ಯಾಕೆ ಇಲ್ಲಿ ಇರ್ತಿದ್ದೆ, ಈ ರೆಸ್ಟೋರೆಂಟನ್ನು ಮಾಡ್ತಿದ್ದೆ, ದೇವಸ್ಥಾನದಲ್ಲೇ ಗಂಟೆ ಬಾರಿಸ್ಕೊಂಡು ಇರ್ತಿದ್ದೆ ಅಂತ ಹೇಳ್ತಾನಂತೆ. ಅಂದರೆ ಈ ಕಥೆಯಿಂದ ನಾವೇನು ತಿಳ್ಕೊಳ್ಬೇಕು ಅಂದರೆ, ಇಂಗ್ಲೀಷ್ ಈಸ್ ಇಂಪಾರ್ಟೆಂಟ್. ಹೌದು, ಇಂಗ್ಲೀಷ್ ಬೇಕು, ಬೇಡ ಅಂತಲ್ಲ. ಆದರೆ ಇಂಗ್ಲೀಷೇ ಬೇಕು ಅನ್ನೋದು ತಪ್ಪು. ಮೊದಲು ನಾವು ನಮ್ಮ ಮಾತೃಭಾಷೆನ ಗೌರವಿಸಬೇಕು. ಕೆಲವು ಮಕ್ಕಳಿಗೆ ಈಗಲೂ ಕೂಡ ಕನ್ನಡನೇ ನೀಟಾಗಿ ಮಾತಾಡೋದಕ್ಕೆ, ಬರೆಯೋದಕ್ಕೆ ಬರಲ್ಲ. ಯಾಕಂದರೆ ಸ್ಕೂಲಲ್ಲಿ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಆಗಿರ್ಬೋದು ಇಂಗ್ಲೀಷನ್ನು ಜಾಸ್ತಿ ಕಲೀರಿ ಅಂತ ಹೇಳ್ತಾರೆ. ಇವನ್ ನಾವು ಕೂಡ ಹೇಳ್ತಾ ಇರ್ತೀವಿ ಇಂಗ್ಲೀಷು ಚೆನ್ನಾಗಿ ಓದ್ಕೊಳ್ಳಿ ಅಂತ. ಆ್ಯಕ್ಚುಲಿ ಅದ್ರ ಜೊತೆಗೆ ಕನ್ನಡನೂ ಕಲೀರಿ, ಕನ್ನಡನೂ ಕಲೀಲೇಬೇಕು ಅಂತ ಎಲ್ಲರೂ ನಿರ್ಧಾರ ಮಾಡಿದ್ರೆ ನಾವು ನಮ್ಮ ಭಾಷೆನ ಇನ್ನಷ್ಟು ಮೇಲಕ್ಕೆ ತಗೊಂಡು ಹೋಗ್ಬೋದು. ಥ್ಯಾಂಕ್ ಯು.